ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಶನ್ 2x² - 5x + 3 = 0 ಬೈ ಫ್ಯಾಕ್ಟರೈಸೇಷನ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಎಕ್ಸರ್ಸೈಸ್ ಅಲ್ಲಿ ಕೂಡ ತುಂಬಾ ಮಾಡಿದೀವಿ ನೋಡಿ. ಬೈ ಸ್ಪ್ಲಿಟಿಂಗ್ ಬೈ ಮಿಡಲ್ ಟರ್ಮ್ ಮೆಥಡ್ ಮಾಡ್ಬೇಕು ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ. ಓಕೆ, ಸೊ ಏನ್ ಮಾಡ್ಬೇಕು ನಾವು, ಕಾನ್ಸ್ಟೆಂಟ್ ಏನ್ ಕೊಟ್ಟಿದ್ದಾರೆ 3 ಇದೆ, ಇಂಟು ಕೋಎಫಿಷಿಯಂಟ್ ಆಫ್ x² ಏನಿದೆ 2 ಇದೆ, = 6 ಬಂತು ಅಲ್ವಾ. ಸೊ ಈ 6 ನ ನಾವು ಇಲ್ಲಿ ಮಿಡಿಲ್ -5 ಬರ್ಬೇಕು, ಆ ರೀತಿ ನೋಡ್ಬೇಕು. ನೋಡಿ ಫ್ಯಾಕ್ಟರೈಸೇಷನ್ ಮಾಡೋಣ, ಫ್ಯಾಕ್ಟರ್ಸ್ ತೆಗೆಯೋಣ. 2 3s 3 1s. ಸೊ ನಮ್ಗೆ ಇಲ್ಲಿ ಪ್ಲಸ್ ಮಾಡಿದ್ರೆ ಏನ್ ಬರ್ಬೇಕು, -5 ಬರ್ಬೇಕು. ಸೊ ಯಾವ ರೀತಿ ಮಾಡಿದ್ರೆ ಬರತ್ತೆ ನೋಡಿ, ಆಡ್ ಮಾಡಿದ್ರೆ ಬರತ್ತಲ್ವಾ, -2 -3 ಆಡ್ ಮಾಡಿದ್ರೆ ನಮ್ಗೆ -5 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 2 3s 6 ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ 2x² - 2x - 3x + 3 = 0. ಈಗ ನೋಡಿ ಇವೆರಡರಲ್ಲಿ ಯಾವ್ದು ಕಾಮನ್ ತೆಗಿಬಹುದು ನಾವು, 2x ಕಾಮನ್ ಇದೆ ಅಲ್ಲ, ಸೊ 2x ಕಾಮನ್ ತೆಗೆದ್ರೆ ಏನ್ ಉಳಿತು ಇಲ್ಲಿ, ಓನ್ಲಿ x ಉಳಿತು ಅಲ್ವಾ. 2 ಕಾಮನ್ ತೆಗ್ದಿದೀವಿ, 1x ಕಾಮನ್ ತೆಗ್ದಿದೀವಿ, ಮೈನಸ್ ಇಲ್ಲಿ 2x ಇದೆ, 2x ತೆಗೆದ್ಬಿಟ್ಟಿವಿ, ಸೊ 1 ಅಂತ ಬರಿಬೇಕು, ಏನು ಇಲ್ಲ ಅಂದ್ರೆ 1 ಅಂತ ಬರಿಬೇಕು. ಮೈನಸ್ ಇಲ್ಲಿ ಏನ್ ಕಾಮನ್ ತೆಗಿಬಹುದು ನಾವು, 3 ಕಾಮನ್ ಇದೆಯಲ್ಲ, ಸೊ 3 ಕಾಮನ್ ತೆಗಿ. ಈಗ 3 ಹೊರಗಡೆ ತೆಗೆದ್ಬಿಟ್ಟಿವಿ, ಒಳಗಡೆ ಏನ್ ಉಳಿತು, ಓನ್ಲಿ x ಉಳಿತು. ಈಗ ಇಲ್ಲಿ ಮೈನಸ್ ತಗೋಬೇಕು, ಯಾಕೆ, ಇಲ್ಲಿ ಪ್ಲಸ್ ಇದೆಯಲ್ಲ ಮೇಡಮ್ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಓಕೆ, ಸೊ ಮೈನಸ್ ತಗೊಂಡ್ವಿ, ಇನ್ನು 3 ಕಾಮನ್ ತೆಗೆದ್ಬಿಟ್ಟಿವಿ, 1 ಉಳಿಯತ್ತೆ. ನೋಡಿ ಇಲ್ಲಿ ಇಲ್ಲಿ ಸೇಮ್ ಬರ್ಬೇಕು, ಅದನ್ನು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಓಕೆ, ಮೈನಸ್ ತಗೋಬೇಕಾ ಪ್ಲಸ್ ತಗೋಬೇಕಾ ಅಂತ. ಈಗ x - 1 ಕಾಮನ್ ಇದೆ, ಸೊ x - 1 ಬರೆಯೋಣ. ಇಲ್ಲಿ 2x - 3 = 0. ಈಗ ರೂಟ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ x - 1 = 0 ಅಂತ ಒಂದು ಬರ್ಕೊಳ್ಳೋಣ, 2x - 3 = 0 ಅಂತ ಇನ್ನೊಂದು ಬರ್ಕೊಳ್ಳೋಣ. ಈಗ ನೋಡಿ x = ಈ -1 = ಈ ಕಡೆ ಹೋದ್ರೆ +1 ಆಯ್ತು. ಸೊ x = 1 ಅಂತ 1 ವ್ಯಾಲ್ಯೂ ಬಂತು. ಈಗ ಇಲ್ಲಿ ನೋಡೋಣ, 2x = ಈ -3 = ಈ ಕಡೆ ಕಳಿಸಿದ್ರೆ +3 ಆಯ್ತು. ಸೊ x ಏನಾಗತ್ತೆ 3, ಈ 2 = ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ, ಯಾಕಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆಯಲ್ಲ, ಸೊ ಈ ಕಡೆ ಹೋಗಿ ಡಿವೈಡ್ ಆಗತ್ತೆ. ಸೊ x = 3/2 ಬಂತು. ಸೊ ನಾವೇನ್ ಹೇಳ್ಬೋದು, 1 and 3/2 are the roots of this equation. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್